Hi students. Welcome to S-Day classes. Let's start today's class. ಇಂದು ನಾವು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಕಲಿಯೋಣ. ರಾಸಾಯನಿಕ ಕ್ರಿಯೆ ಎಂದರೇನು? ಅದಕ್ಕೆ ಉತ್ತರ ಕೊಡೋ ಮೊದಲು ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಊಹಿಸಿ, ನನ್ನ ಬಳಿ 2 ಕಾಗದಗಳಿವೆ. ಒಂದನ್ನು ನಾನು ಸಣ್ಣ ತುಂಡುಗಳಾಗಿ ಕತ್ತರಿಸುತ್ತೇನೆ, ಮತ್ತೊಂದನ್ನು ನಾನು ಸುಡುತ್ತೇನೆ. ನೀವು ಇಲ್ಲಿ ಏನು ಗಮನಿಸುತ್ತೀರಿ? ಹೌದು, ಭೌತಿಕ ಬದಲಾವಣೆಯಲ್ಲಿ ಆಕಾರ ಮತ್ತು ಗಾತ್ರದ ಬದಲಾವಣೆ ಆಗುತ್ತದೆ, ಆದರೆ ರಾಸಾಯನಿಕ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಈ ಪ್ರಕ್ರಿಯೆ ಸಾಮಾನ್ಯವಾಗಿ ಹಿಂತಿರುಗಿಸಬಹುದಾದದ್ದು, ಮತ್ತು ಯಾವುದೇ ಹೊಸ ಉತ್ಪನ್ನವು ಉಂಟಾಗುವುದಿಲ್ಲ. ಆದರೆ, ಕಾಗದವನ್ನು ಸುಟ್ಟಾಗ, ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆ ಆಗುತ್ತದೆ, ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗುತ್ತದೆ, ಪ್ರಕ್ರಿಯೆ ಹಿಂತಿರುಗಿಸಲಾಗದಂತಹದ್ದು, ಮತ್ತು ಹೊಸ ಉತ್ಪನ್ನವು ಉಂಟಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಕಡೆ, ಭೌತಿಕ ಬದಲಾವಣೆಯಲ್ಲಿ ಪದಾರ್ಥದ ರಾಸಾಯನಿಕ ಸಂಯೋಜನೆ ಬದಲಾಗುವುದಿಲ್ಲ. ಅದೇ ಸ್ವಭಾವ ಮತ್ತು ಲಕ್ಷಣಗಳನ್ನು ಕಾಪಾಡಿಕೊಂಡಿರುತ್ತದೆ. ಆದರೆ, ರಾಸಾಯನಿಕ ಬದಲಾವಣೆಯಲ್ಲಿ ರಾಸಾಯನಿಕ ಸಂಯೋಜನೆಯೇ ಬದಲಾಗುತ್ತದೆ. ಸ್ವಭಾವ ಮತ್ತು ಲಕ್ಷಣಗಳಲ್ಲಿಯೂ ಬದಲಾವಣೆ ಕಂಡುಬರುತ್ತದೆ. ಸಾಮಾನ್ಯವಾಗಿ, ಭೌತಿಕ ಬದಲಾವಣೆ ಹಿಂತಿರುಗಿಸಬಹುದಾದುದು. ನಾವು ಬದಲಾದ ವಸ್ತುವನ್ನು ಹಿಂದಿನಂತೆ ಪಡೆಯಬಹುದು. ಇಲ್ಲಿ, ನಮಗೆ ಕತ್ತರಿಸಿದ ಕಾಗದದ ತುಂಡುಗಳನ್ನು ಅಂಟಿಸಿ ಅಥವಾ ಮರುಬಳಕೆ ಮಾಡಿ ಮತ್ತೆ ಕಾಗದವನ್ನು ಪಡೆಯಬಹುದು, ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ, ಅದನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಸುಟ್ಟು ಬೂದಿಯಾಗಿ ಹೋದ ಕಾಗದವನ್ನು ಮರಳಿ ಕಾಗದವಾಗಿ ಪಡೆಯಲಾಗುವುದಿಲ್ಲ, ಆದ್ದರಿಂದ ಇದು ಹಿಂತಿರುಗಿಸಲಾಗದ ಬದಲಾವಣೆ. ಭೌತಿಕ ಬದಲಾವಣೆಯ ನಂತರವೂ, ಪದಾರ್ಥ ಅದೇ ಆಗಿರುತ್ತದೆ. ಕಾಗದವನ್ನು ಕತ್ತರಿಸಿದರೂ ಅದು ಇನ್ನೂ ಕಾಗದವೇ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ, ಹೊಸ ಉತ್ಪನ್ನವು ಸೃಷ್ಟಿಯಾಗುತ್ತದೆ. ಇಲ್ಲಿ ಹೊಸ ಉತ್ಪನ್ನವೆಂದರೆ ಕಪ್ಪು ಬೂದಿ. ಇವು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಸಾಮಾನ್ಯ ವ್ಯತ್ಯಾಸಗಳು. ಇನ್ನು ಒಂದು ರಾಸಾಯನಿಕ ಕ್ರಿಯೆಯ ಉದಾಹರಣೆಯನ್ನು ನೋಡೋಣ. ನಿಮಗೆಲ್ಲ ಮ್ಯಾಗ್ನೀಸಿಯಂ ರಿಬ್ಬನ್ ಪ್ರಯೋಗ ಗೊತ್ತಿದೆ ಎಂದು ನಾನು ಭಾವಿಸುತ್ತೇನೆ. ಸೂಚನೆ: ಈ ಪ್ರಯೋಗವನ್ನು ಶಿಕ್ಷಕರ ಸಮ್ಮುಖದಲ್ಲಿಯೇ ಮತ್ತು ಸರಿಯಾದ ಕಣ್ಣಿನ ರಕ್ಷಣೆಯೊಂದಿಗೆ ಮಾತ್ರ ಮಾಡಿ. ಈ ಪ್ರಯೋಗದಲ್ಲಿ, 4 ಸೆಂಟಿಮೀಟರ್ ಉದ್ದದ ಮೆಗ್ನೀಸಿಯಂ ರಿಬ್ಬನ್ ತೆಗೆದುಕೊಂಡು ಸ್ಯಾಂಡ್ಪೇಪರ್ನಿಂದ ಸ್ವಚ್ಛ ಮಾಡಿ. ನಂತರ ಅದನ್ನು ಇಕ್ಕಳದ ಸಹಾಯದಿಂದ ಹಿಡಿದು, ಮದ್ಯಸಾರ ದೀಪ ಅಥವಾ ಬನ್ಸನ್ ಬರ್ನರ್ನಿಂದ ಸುಡಬೇಕು. ಸುಟ್ಟ ನಂತರ ಬಿಳಿ ಬಣ್ಣದ ಪುಡಿ ಲಭ್ಯವಾಗುತ್ತದೆ, ಇದನ್ನು ಮೆಗ್ನೀಸಿಯಂ ಆಕ್ಸೈಡ್ ಎಂದು ಕರೆಯುತ್ತಾರೆ. ಆ ಪುಡಿಯನ್ನು ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಬಹುದು. ಈ ಬಿಳಿ ಪುಡಿ ಈ ರೀತಿ ಕಾಣುತ್ತದೆ. ಇದು ರಾಸಾಯನಿಕ ಬದಲಾವಣೆಯೇ ಎಂದು ಪರೀಕ್ಷಿಸೋಣ. ಇಲ್ಲಿ ಯಾವುದೇ ಹೊಸ ಉತ್ಪನ್ನ ಲಭ್ಯವಾಯಿತೆ? ಹೌದು, ಮೆಗ್ನೀಸಿಯಂ ರಿಬ್ಬನ್ ಬಿಳಿ ಪುಡಿಯಾದ ಮೆಗ್ನೀಸಿಯಂ ಆಕ್ಸೈಡ್ ಆಗಿದೆ. ಆ ಪುಡಿಯಿಂದ ನಾವು ಹಳೆಯ ರಿಬ್ಬನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಈ ಬದಲಾವಣೆ ಹಿಂತಿರುಗಿಸಲಾಗದಂತಹದ್ದು. ಇಲ್ಲಿ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗಿದೆಯೇ? ಇದನ್ನ ಪರಿಶೀಲಿಸೋಣ. ಪ್ರಯೋಗದಲ್ಲಿ ನಾವು ಮೆಗ್ನೀಸಿಯಂ ರಿಬ್ಬನ್ ತೆಗೆದು ಅದನ್ನು ಆಮ್ಲಜನಕದಲ್ಲಿ ಸುಟ್ಟಿದ್ದೇವೆ. ಆದರೆ ಈ ಆಮ್ಲಜನಕ ಎಲ್ಲಿಂದ ಬಂತು? ಅದನ್ನು ಅರ್ಥಮಾಡಿಕೊಳ್ಳಲು ದಹನಕ್ಕೆ ಬೇಕಾದ 3 ಅಂಶಗಳನ್ನು ತಿಳಿದುಕೊಳ್ಳಬೇಕು: ಇಂಧನ, ಆಮ್ಲಜನಕ ಮತ್ತು ಉಷ್ಣ. ಈ ಆಮ್ಲಜನಕವು ಕ್ರಿಯೆಯಲ್ಲಿ ಭಾಗಿಯಾಗುತ್ತದೆ. ದಹನದ ವೇಳೆ, ಮೆಗ್ನೀಸಿಯಂ ಆಮ್ಲಜನಕದ ಜೊತೆ ಸೇರಿ ಬಿಳಿ ಪುಡಿ, ಮೆಗ್ನೀಸಿಯಂ ಆಕ್ಸೈಡ್ ಅನ್ನು ರಚಿಸುತ್ತದೆ. ಇದರಿಂದ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಯಾಗಿದೆ ಎಂಬುದನ್ನು ಗಮನಿಸಬಹುದು. ಈಗ ನಾವು ಇದನ್ನು ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಎಂದು ಹೇಳಬಹುದು. ಸಾಮಾನ್ಯವಾಗಿ, ಕ್ರಿಯೆಯಲ್ಲಿ ಎಡಭಾಗದಲ್ಲಿರುವುದನ್ನು ಪ್ರತಿವರ್ತಕಗಳು, ರಿಯಾಕ್ಟೆಂಟ್ಸ್ ಎಂದು ಕರೆಯುತ್ತಾರೆ, ಬಲಭಾಗದಲ್ಲಿರುವುದನ್ನು ಉತ್ಪನ್ನಗಳು, ಪ್ರಾಡಕ್ಟ್ಸ್ ಎಂದು ಕರೆಯುತ್ತಾರೆ. ಹೀಗಾಗಿ, ರಾಸಾಯನಿಕ ಕ್ರಿಯೆ ಅನ್ನುವುದು ಪ್ರತಿಕ್ರಿಯಾಶೀಲಗಳು ಪರಸ್ಪರ ಪ್ರತಿಕ್ರಿಯೆಗೊಳಗಾಗಿ ಹೊಸ ಉತ್ಪನ್ನಗಳನ್ನು ರಚಿಸುವ ಪ್ರಕ್ರಿಯೆಯಾಗಿದೆ. ಇದು ರಾಸಾಯನಿಕ ಕ್ರಿಯೆಯ ಸರಳ ವ್ಯಾಖ್ಯಾನ. ಈಗ ನೀವು ಸುತ್ತಮುತ್ತಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಗುರುತಿಸಬಹುದೇ? ನೀವು ಗಮನಿಸಿದ ರಾಸಾಯನಿಕ ಕ್ರಿಯೆಗಳನ್ನು ಕಾಮೆಂಟ್ ಮಾಡಿ ಹೇಳಿ. ಮುಂದಿನ ತರಗತಿಯಲ್ಲಿ ಸಿಗೋಣ.